ಸರ್, ಇನ್ನೊಂದು ಆಡಳಿತಾತ್ಮಕ ಪ್ರಶ್ನೆ ಅಂತ ಅನ್ಸತ್ತೆ, ಜೊತೆಗೆ ಇದ್ರ ಬಗ್ಗೆ ಒಂದು ಕುತೂಹಲವೂ ಸಹ ಇದೆ. ಯಾಕಂದ್ರೆ ಒಂದು NCIS ಒಂದು ಸಿಲೆಬಸ್ ಅನ್ನ ಫ್ರೇಮ್ ಮಾಡಬೇಕು ಅಂದ್ರೆ ಅದರದ್ದೇ ಆದಂತಹ ಒಂದು ಪ್ರೋಸೆಸ್ ಇರುತ್ತೆ. ಒಂದು ಎಕ್ಸ್ಪರ್ಟ್ಸ್ ಅನ್ನ ಕೈಗೂಡಿಸಿ ಒಂದು ರಿಸರ್ಚ್ ಮಾಡಿ ಇದು ಯಾವ್ದು ಅವಶ್ಯಕತೆ ಇರುತ್ತೆ, ಒಂದು ಔಟ್ಕಮ್ ಬೇಸ್ಡ್ ಇದರಿಂದ ಒಂದು ಉಪಯೋಗ ಆಗಬೇಕು ಅನ್ನೋ ಹಂತದಲ್ಲೇ ಒಂದು ಫ್ರೇಮ್ ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ರಿಸರ್ಚ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅನ್ನ ಫ್ರೇಮ್ ಮಾಡಿದಂತ ನಾವು ಅಂದ್ಕೊಳ್ತೀವಿ. ಸೊ ಇದನ್ನ ಒಂದು ಸಿಲೆಬಸ್ ನ ಇಟ್ಕೊಂಡು ವಿಶ್ಲೇಷಣೆ ಮಾಡೋದಾದ್ರೆ ಇದರ ಉಪಯೋಗಗಳೇನು, ಅಥವಾ ಅನಗತ್ಯಗಳೇನಾದ್ರೂ ಸೇರಿಸಿದೀವಾ ಇದರಲ್ಲಿ ಅನ್ನೋದನ್ನ ನೀವು ಹತ್ತಿರದಿಂದ ನೋಡಿದಾಗ ಏನ್ ಸಿಗುತ್ತೆ? ಈಗ ಬಂದಿರೋ ಸಿಲೆಬಸ್, ಹೊಸ ಸಿಲೆಬಸ್ ಒಂದು 2ನೇ ಬ್ಯಾಚು ಈಗ ನಡೀತಾ ಇರೋದು. ಸಿಲೆಬಸ್ದು ಈಗ ಒಂದೆರಡು ವಿಚಾರ ಇಲ್ಲಿ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಈಗ ಕೊಟ್ಟಿರೋ ಸಿಲೆಬಸ್ಸು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಂತಂದರೆ ಅವ್ರದ್ದು ಒಂದು 2 ಬೇಸಿಕ್ ರೋಲ್ ಇರುತ್ತೆ. ಈಗ ಒಬ್ಬ ವಿದ್ಯಾರ್ಥಿ ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದಾಗ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅವನು ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮಾಡ್ತಿದ್ದಾನಲ್ಲ ಆ ವಿಷಯದಲ್ಲಿ ಸಂಪೂರ್ಣ ತಜ್ಞತೆಯನ್ನು ಹೊಂದಬೇಕು. ಇನ್ನೊಂದು ವಿಚಾರ, ಅವನು ಸಂಶೋಧನೆ ಮೆಥಡ್ಸ್, ರಿಸರ್ಚ್ ಮೆಥಡ್ಸ್ ಬಗ್ಗೆ ಒಂದು ಸಮಗ್ರವಾದಂತಹ ಜ್ಞಾನ ಅವನಿಗೆ ಬೇಕು. ಯಾಕೆ ಅಂತಂದರೆ ಈ ಸ್ನಾತಕೋತ್ತರ ವಿದ್ಯಾರ್ಥಿ ಪದವಿನ ಪಡೆದ ನಂತರ ಸಾಮಾನ್ಯವಾಗಿ ಒಂದು 3 ಥರ ಅವನು ತನ್ನ ಜೀವನವನ್ನು ಸಾಗಿಸಬಲ್ಲ. ಒಂದು, ಆ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಿ ಅವನು ಪ್ರಾಕ್ಟೀಸ್ ಮಾಡಬಲ್ಲ, ಅಥವಾ ಒಂದು ಅಕಾಡೆಮಿಷಿಯನ್ ಆಗಿ ಯಾವುದೋ ಒಂದು ಕಾಲೇಜ್ ಸೇರಿ ಅಧ್ಯಾಪಕ ವೃತ್ತಿಯನ್ನು ಮಾಡಬಲ್ಲ, ಅಥವಾ ಯಾವುದೋ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೇರಿ ಅವನು ರಿಸರ್ಚರ್ ಆಗಿನೂ ಕೆಲಸ ಮಾಡಬಲ್ಲ. ಈ 3 ದೃಷ್ಟಿಯಲ್ಲಿ ಆ ವಿದ್ಯಾರ್ಥಿಯನ್ನು ಸಮಗ್ರವಾಗಿ ಸಿದ್ಧಪಡಿಸಲು ಇರುವಂತಹ ಸಿಲೆಬಸ್ಸು, ಕರಿಕ್ಯುಲಮ್ಮು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಆ ನಿಟ್ಟಿನಲ್ಲಿ ಈಗ ಬಂದಿರೋ ಸಿಲೆಬಸ್ಸು ತುಂಬಾ ಡಿಸೈನ್ ಮಾಡಿ ಒಂದು ವಿದ್ಯಾರ್ಥಿಗೆ ಏನು ಬೇಕು, ಸಾಮಾನ್ಯವಾಗಿ ನಾನು ಹೇಳಿದರೆ ಉತ್ಪ್ರೇಕ್ಷೆ ಆಗ್ಬೋದು, ಈ ಥರದ ಯೋಚನೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲೂ ಬಂದಿಲ್ಲ. ಯಾಕೆ ಅಂತಂದರೆ ಈ 2030-35 ನಂತರದ ಆಯುರ್ವೇದದ ವಿದ್ಯಾರ್ಥಿಗಳು ಗ್ಲೋಬಲ್ ಸ್ಟ್ಯಾಂಡರ್ಡಲ್ಲಿ ಇರಬೇಕು. ಈ ಗ್ಲೋಬಲ್ ಲೆವೆಲ್ ರಿಸರ್ಚ್ ಮೆಥಡ್ಸನ್ನು, ಈ ನಾಲೆಜನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದಿರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಫ್ರೇಮ್ ಆಗಿರೋ ರಿಸರ್ಚ್ ಮೆಥಡ್ ಸಿಲೆಬಸ್. ಈಗ ಇದಕ್ಕೆ ಸಂಬಂಧಪಟ್ಟಿರುವಂಗೆ ಒಂದು ಪ್ರಶ್ನೆ ಅಥವಾ ವಿಚಾರ ಇರ್ಬೋದು. ಅದು ಏನಾಗಿದೆ, ನಮ್ಮದು ಈಗ ಸೆಮಿಸ್ಟರ್ ಬೇಸ್ಡ್ ಎಜುಕೇಷನ್ ಬಂದ್ಬಿಟ್ಟಿದೆ. ಹಾಗಾಗಿ ಫಸ್ಟ್ 6 ಮಂತಲ್ಲೇ ರಿಸರ್ಚ್ ಮೆಥಡ್ಸು, ಬಯೋಸ್ಟ್ಯಾಟಿಸ್ಟಿಕ್ಸು ಕಂಪ್ಲೀಟಾಗಿ ಓದಬೇಕಾಗತ್ತೆ. ಇದರ ಔಚಿತ್ಯ ಏನು ಅಂತಂದರೆ, ಈ ಹಿಂದೆ ಫಸ್ಟ್ ಇಯರಲ್ಲಿ ರಿಸರ್ಚ್ ಮೆಥಡು ಬಯೋಸ್ಟ್ಯಾಟಿಸ್ಟಿಕ್ಸ್ ಆಗೋದು, ಅದ್ರ ಜೊತೆ ಅವರು ರಿಸರ್ಚ್ ಮೆಥಡ್ ಕಲ್ತ ಮೇಲೆ ಏನು ಒಂದು ಸಿನಾಪ್ಸಿಸ್, ಯಾವ ರಿಸರ್ಚನ್ನು ಎಕ್ಸಾಂಪಲ್ ಆಗಿ ಮಾಡಬೇಕು ಅಂತ ಇದೆಯಲ್ಲ, ಅದರ ಸಿನಾಪ್ಸಿಸನ್ನು ಸಬ್ಮಿಟ್ ಮಾಡೋಕ್ಕೂ ಅದೇ ಟೈಮ್ ಇರುತ್ತೆ. ಹಾಗಾಗಿ ಈ ಕಡೆ ಸಿಲೆಬಸ್ ಮುಗಿದಿರಲ್ಲ, ಸಿನಾಪ್ಸಿಸ್ ರೆಡಿ ಆಗಬೇಕು. ಆ ವಿದ್ಯಾರ್ಥಿಗೆ ಕಂಪ್ಲೀಟ್ ರಿಸರ್ಚ್ ಮೆಥಡ್ ಗೊತ್ತಿರೋದಿಲ್ಲ, ಅದೇ ಟೈಮಲ್ಲಿ ಅವನು ಸಿನಾಪ್ಸಿಸ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತಿತ್ತು. ಆ ನಿಟ್ಟಿನಲ್ಲಿ ಈ ಎಲ್ಲ ಗೊಂದಲಗಳಿಗೆ ಪರಿಹಾರ ಕಂಡುಹಿಡಿಯಲು ಈಗ ಏನಾಗಿದೆ, ಫಸ್ಟ್ 6 ಮಂತು ಎಕ್ಸ್ಕ್ಲೂಸಿವ್ ಆಗಿ ರಿಸರ್ಚ್ ಮೆಥಡು, ಬಯೋಸ್ಟ್ಯಾಟಿಸ್ಟಿಕ್ಸ್ ಓದಿ, ಅದಾದ ಮೇಲೆ 3 ತಿಂಗಳಲ್ಲಿ ನೀವು ಸಿಲೆಬಸ್ ಓದಿರುವಂತಹ ಎಲ್ಲ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಒಂದು ಒಳ್ಳೆಯ ರಿಸರ್ಚ್ ಪ್ರಪೋಸಲನ್ನು ಪ್ರಿಪೇರ್ ಮಾಡಿ, ಆ ರಿಸರ್ಚ್ ಪ್ರಪೋಸಲ್ ಸಬ್ಮಿಟ್ ಮಾಡಿ, ಅದರಿಂದ ನಿಮ್ಮ ರಿಸರ್ಚ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಈ 6 ಮಾಡ್ಯೂಲ್ ಇರುವಂತಹ ಒಂದು ಒಳ್ಳೆಯ ಸಿಲೆಬಸ್ಸನ್ನು NCISM ನಮಗೆ ಕೊಟ್ಟಿದೆ. ಸಂಶೋಧನೆಗೆ ಬೇಕಾಗಿರುವಂತಹ ಎಲ್ಲ ವಿಚಾರಗಳು ಅದರಲ್ಲಿದೆ. ಆಮೇಲೆ ಅದೇ ಥರ ತಮಗೆ ಗೊತ್ತಿರ್ಬೋದು, ಫೈನಲ್ ಇಯರ್ BMS ಅಲ್ಲೂ ಒಂದು 50 ಮಾರ್ಕ್ಸಿಗೆ ರಿಸರ್ಚ್ ಮೆಥಡು, ಬಯೋಸ್ಟ್ಯಾಟಿಸ್ಟಿಕ್ಸು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಅದನ್ನೆಲ್ಲನೂ ಮನಸ್ಸಿಟ್ಕೊಂಡು ಅಲ್ಲಿ ಹೇಳಿರುವಂತಹ ವಿಚಾರ ರಿಪೀಟ್ ಆಗದ ಹಾಗೆ ಇದು ಕಂಪ್ಲೀಟ್ಲಿ ಏನು ಬೇಕು ಒಬ್ಬ ವಿದ್ಯಾರ್ಥಿಗಳಿಗೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಸ್ಟಾರ್ಟ್ ಆಗೋ ಸಿಲೆಬಸ್ಸು ಚಾಲೆಂಜಸ್ ಇನ್ ದ ಫೀಲ್ಡ್ ಆಫ್ ಆಯುರ್ವೇದ ರಿಸರ್ಚ್ ಅನ್ನೋ ಅಂಶದಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ರಿಸರ್ಚ್ದು ಬೇರೆ ಬೇರೆ ಟೈಪ್ಸ್ ಇರ್ಬೋದು, ಎಥಿಕ್ಸ್ ಇರ್ಬೋದು, ರಿಸರ್ಚ್ ಕಮ್ಯುನಿಕೇಷನ್ ಇರ್ಬೋದು, ಆರ್ಟಿಕಲ್ ಪಬ್ಲಿಕೇಶನ್ ಇರ್ಬೋದು, ಡೆಸರ್ಟೇಷನ್ ಹೇಗೆ ಮಾಡಬೇಕು ಅನ್ಬೋದು, ಡ್ರಗ್ ರಿಸರ್ಚ್ ಇರ್ಬೋದು, ಲಿಟ್ರರಿ ರಿಸರ್ಚ್ ಇರ್ಬೋದು, ಅಥವಾ ರಿಸರ್ಚ್ಗೆ ಬೇಕಾಗಿರುವಂತಹ ಟೂಲ್ಸ್ ಏನು, ನೀವು ಇಂಟರ್ವೆನ್ಷನಲ್ ಸ್ಟಡಿ ಮಾಡ್ತೀನಿ ಅಂತಂದರೆ ಏನೆಲ್ಲ ಇರಬೇಕು, ಅದೇ ಥರ ಈ ಎಲ್ಲ ವಿಚಾರಗಳನ್ನು ನೀವು ಸಾಮಾನ್ಯವಾಗಿ ಇದು ಸಿಲೆಬಸ್ ನೋಡಿದರೆ ರಿಸರ್ಚಲ್ಲಿ ಈ ಪಾಯಿಂಟ್ ಮಿಸ್ ಆಗಿದೆ ಅನ್ನುವಂಗೆ ಇಲ್ಲದ ಥರ ನಮಗೆ ಒಂದು ಒಳ್ಳೆ ಸಿಲೆಬಸ್ ಬಂದಿದೆ. ಖಂಡಿತವಾಗಿ ಇದನ್ನು ಯಥಾವತ್ತಾಗಿ ಅಧ್ಯಾಪಕರು
ಟೀಚ್ ಮಾಡಿದರೆ, ಅದರ ಟ್ರೂ ಸ್ಪಿರಿಟಲ್ಲಿ ವಿದ್ಯಾರ್ಥಿಗಳ ಇದನ್ನು ಅಧ್ಯಯನ ಮಾಡಿದರೆ ಇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದು ಆಯುರ್ವೇದ ಕ್ಷೇತ್ರದ ವಿದ್ಯಾರ್ಥಿಗಳಿಂದ ಇಡೀ ಆಯುರ್ವೇದಕ್ಕೆ ಒಳ್ಳೆಯ ಆಗುವಂತಹ ವಿಚಾರ ಇದೆ. ಖಂಡಿತವಾಗಿಯೂ ಇದನ್ನು ಪಾಸಿಟಿವ್ ಸೆನ್ಸಲ್ಲೇ ತಗೋಬೇಕು ಅಂತ ನನ್ನ ಅಭಿಪ್ರಾಯ. ತುಂಬ ಅದ್ಭುತವಾಗಿ ವಿವರಿಸಿದ್ರಿ ಸರ್. ಕಾರಣ ಏನಂದರೆ ಈ ಥರದೊಂದು ಅವೇರ್ನೆಸ್ ಅಥವಾ ಓರಿಯೆಂಟೇಷನ್ ವಿದ್ಯಾರ್ಥಿಗಳಲ್ಲಿ ಬೇಕಾಗುತ್ತೆ. ಯಾಕಂದರೆ ಬ್ರಿಡ್ಜ್ ಮಾಡುವಂಥ ಪ್ರಯತ್ನ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಏನೋ ಒಂದು ಒಳ್ಳೆಯ ಬದಲಾವಣೆಗಳು ತರಬೇಕು, ಆಯುರ್ವೇದಕ್ಕೊಂದು ಒಳ್ಳೆದಾಗಬೇಕು ಅನ್ನೋ ಅಲ್ಲಿ ನಡೀತಾ ಇರುತ್ತೆ. ಅಧ್ಯಾಪಕರ ಕಡೆಯಿಂದ ಒಂದು ನಡೀತಾ ಇರುತ್ತೆ, ವಿದ್ಯಾರ್ಥಿಗಳ ಕಡೆಯಿಂದ ಒಂದು ನಡೀತಾ ಇರುತ್ತೆ. ವಿದ್ಯಾರ್ಥಿಗಳು ಕೇವಲ ಇದನ್ನ ಒಂದು ಸಿಲೆಬಸ್ ಪಾಯಿಂಟ್ ಆಗಿ ಅಥವಾ ಏನೋ ಇದನ್ನ ಮುಗಿಸ್ಬೋದು, ಒಂದು ಎಕ್ಸಾಮ್ ಮುಗಿಸಿದ್ರೆ ಇದೊಂದು ನನ್ನ ಒಂದು ಪಾರ್ಟ್ ಆಫ್ ಕರಿಕ್ಯುಲಮ್ ಮುಗೀತೆ ಅನ್ನೋ ಒಂದು ವಿಚಾರದಲ್ಲಿ ಇಲ್ಲದೆ ಈ ಎಲ್ಲ ಆಯಾಮಗಳನ್ನ ತಿಳಿದುಕೊಂಡು ಅದನ್ನ ಏನು ಒಂದು ಪದ ಮೆನ್ಷನ್ ಮಾಡಿದ್ರು, ಟ್ರೂ ಸ್ಪಿರಿಟ್. ಸೊ ಆ ಎಸೆನ್ಸ್ ಅಲ್ಲಿ ನಾವು ನೋಡಿದಾಗ ಇನ್ನೂ ಒಳ್ಳೆಯ ಬದಲಾವಣೆಗಳನ್ನ ನಾವು ಕಾಣ್ಬೋದು ಅನ್ಸುತ್ತೆ. ಜೊತೆಗೆ ನನ್ನ ಮುಂದಿನ ಪ್ರಶ್ನೆ ಇತ್ತು, ಆ ಪ್ರಶ್ನೆಗೆ ನೀವು ಸುಮಾರು ಉತ್ತರ ಇದರಲ್ಲೇ ಸಿಕ್ತು ಅನಿಸ್ತು. ಅಂದರೆ ಆಯುರ್ವೇದ ವಿದ್ಯಾರ್ಥಿ ತನ್ನ 3 ವಿಭಾಗಗಳು, ಅಂದರೆ ಅವನು ಮುಗಿಸಿ ಬಂದ ಮೇಲೆ ಅವನು ಮಾಡುವಂಥ ಒಂದು ಕ್ಲಿನಿಷಿಯನ್, ಆಸ್ ಎ ರಿಸರ್ಚರ್, ಆಸ್ ಎ ಅಕಾಡೆಮಿಷಿಯನ್, ಈ 3 ಹಂತಗಳಲ್ಲಿಯೂ ಕೂಡ ಅದನ್ನು ನಮ್ಗೇನು ಅನ್ಸುತ್ತೆ, ವಿದ್ಯಾರ್ಥಿಯಾಗಿ ನೋಡ್ಬೇಕಾದಾಗ ಅವನೊಬ್ಬ ಕ್ಲಿನಿಷಿಯನ್ ಆಗ್ತಾನೆ ಅಥವಾ ಅಕಾಡೆಮಿಷಿಯನ್ ಆಗ್ತಾನೆ. ಅಟ್ಲೀಸ್ಟ್ ಅಕಾಡೆಮಿಷಿಯನ್ ಆಗೋರಿಗೆ ಈ ರಿಸರ್ಚ್ ಅಂಡ್ ಸ್ಟಾರ್ಟ್ಸ್ ಓಕೆ, ರಿಸರ್ಚರ್ ಆಗೋರಿಗೆ ಓಕೆ, ನಾನು ಕ್ಲಿನಿಷಿಯನ್ ಆಗಬೇಕು ಅಂತಾನೆ ಇದ್ದೀನಿ, ನಾನು 3 ವರ್ಷ ಅದಕ್ಕೆ ವ್ಯಯಿಸಬೇಕು ಅಂತ ಬಂದಿದ್ದೀನಿ. ಆದರೆ ನನ್ನನ್ನು ಇದೇ ರ್ಯಾಟ್ ರೇಸಲ್ಲಿ ಓಡಿಸ್ತಾ ಇದ್ದಾರಲ್ಲ, ನನಗೆ ಇದರ ಅವಶ್ಯಕತೆ ಏನು, ನನ್ನ ಸಮಯವನ್ನು ಹಾಳು ಮಾಡ್ತಿದ್ದಾರೆ ಅನ್ನೋ ಒಂದು ಸಣ್ಣ ಗೊಂದಲ ಆಸ್ ಎ ಕ್ಲಿನಿಷಿಯನ್ಸ್ ಆಗುವಂಥವ್ರು ಮನಸ್ಸಿನಲ್ಲಿರುತ್ತೆ. ಸೊ ಈ ವಿಷಯಕ್ಕೆ ನೀವು ಸುಮಾರು ಒಂದು ಉತ್ತರ ಸಿಕ್ಕಿತ್ತು ಇದರಲ್ಲಿ. ಸೊ ನೀವು ಇದ್ರ ಬಗ್ಗೆ ಇನ್ನೊಂಚೂರು ವಿಷಯ ಚಲೋದಾದ್ರೆ. ಈ ರಿಸರ್ಚ್ ಅನ್ನೋದು ಒಂದು ಮೈಂಡ್ ಸೆಟ್. ರಿಸರ್ಚ್ ಮೈಂಡ್ ಸೆಟ್ ಇದ್ದರೆ ನಮಗೆ ರಿಸರ್ಚ್ ಫೀಲ್ಡಲ್ಲೇ ಇರಬೇಕು ಅಂತೇನಿಲ್ಲ, ನಮ್ಮ ಜೀವನ ಸುಲಭ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕ್ಲಿನಿಷಿಯನ್ಗೆ ಏನು ಯಾಕೆ ಬೇಕು ಅಂತ ನೀವು ಪ್ರಶ್ನೆ ಮಾಡಿದಾಗ, ಈಗ ರಿಸರ್ಚ್ ಅಂತಂದರೆ ಏನಿದೆ, ಒಂದು ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಗೆ ಪರಿಹಾರ ಹುಡುಕುವ ಪ್ರಕ್ರಿಯೆನೇ ರಿಸರ್ಚ್. ನಾನು ಕ್ಲಿನಿಕಲ್ ಕೂತಿದ್ದೀನಿ, ನನ್ನ ಹತ್ರ ಪೇಷಂಟ್ ಬರ್ತಾ ಇದೆ, ಒಂದು 6 ತಿಂಗಳಾದಮೇಲೆ ನನ್ನ ಪೇಷಂಟ್ ಡೇಟಾ ತೆಗಿತೀನಿ. ನನ್ನ ಹತ್ರ ಏನಿರುತ್ತೆ, ನನ್ನ ಹತ್ರ ಒಂದು ಡಾಟಾ ಸಿಗುತ್ತೆ, ನನ್ನ ಹತ್ರ ಆಮವಾತ ಕೇಸಸ್ ಜಾಸ್ತಿ ಇದೆ. ಇದರ ಅರ್ಥ ಏನು, ಈ ಭಾಗದಲ್ಲಿ ಆಮವಾತ ಜಾಸ್ತಿ ಇದೆ ಅನ್ನೋ ಒಂದು ಅರ್ಥ ಬರ್ಬೋದು. ಹಾಗಾಗಿ ಇದು ಎಲ್ಲ ಡೇಟಾ ಕಲೆಕ್ಷನ್. ಈಗ ಮುಂದೇನು, ಈ ಭಾಗದಲ್ಲಿ ಆಮವಾತ ಜಾಸ್ತಿ ಇದೆ, ಈ ಭಾಗದಲ್ಲೇ ಆಮವಾತ ಜಾಸ್ತಿ ಯಾಕಿದೆ ಒಂದು ಪ್ರಶ್ನೆ ಇರುತ್ತೆ. ಇದಕ್ಕೆ ಪರಿಹಾರ ಸಾಮಾಜಿಕವಾಗಿ ನಾನು ಇಲ್ಲಿ ಪ್ರಿವೆಂಟಿವ್ ಮ್ಯಾನೇಜ್ಮೆಂಟ್ ಏನಾದರೂ ಮಾಡೋಕ್ಕಾಗತ್ತಾ, ನನ್ನ ಹತ್ರ ಬಂದಿರೋನಿಗೆ ಟ್ರೀಟ್ಮೆಂಟ್ ಕೊಡೋದು ಅಷ್ಟೇನಾ, ಇದು ರಿಸರ್ಚ್ ಮೈಂಡ್ ಸೆಟ್ಟಿಂದ ಬರುತ್ತೆ. ಅದೇ ಥರ ಫಾರ್ ಎಕ್ಸಾಂಪಲ್ ನನಗೆ ಪೇಷಂಟ್ ಬರ್ತಾ ಇಲ್ಲ, ನಾನು 3 ತಿಂಗಳು ಕ್ಲಿನಿಕಲ್ಲಿ ಕೂತಿದ್ದೀನಿ, ನನಗೆ ಪೇಷಂಟ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನನ್ನಲ್ಲಿ ತೊಂದರೆ ಇದೆಯಾ, ಅಥವಾ ನನ್ನ ಕ್ಲಿನಿಕ್ ಏರಿಯಾ ಸರಿ ಇಲ್ವಾ, ನಂದು ಏರಿಯಾ ಕನ್ವೀನಿಯನ್ಸ್ ಸರಿ ಇಲ್ವಾ, ಅಥವಾ ನಂದು ಚಾರ್ಜಸ್ ಜಾಸ್ತಿ ಆಯಿತಾ? ಈ ಎಲ್ಲ ಪ್ರಶ್ನೆಗಳು ನಾವು ರಿಸರ್ಚ್ ಮೈಂಡ್ ಸೆಟ್ಟಿಂದ ಹುಡುಕ್ತಾ ಹೋದಾಗ ಇದಕ್ಕೆ ನಾವು ಉತ್ತರ ಕಂಡುಹಿಡಿಬೇಕು. ಹಾಗಾಗಿ ರಿಸರ್ಚ್ ಅಂತಂದರೆ ನಾವು ದೊಡ್ಡ ದೊಡ್ಡ ರೋಗಗಳಿಗೆ ದೊಡ್ಡ ಚಿಕಿತ್ಸೆ ಕೊಟ್ಟು ಸಂಶೋಧನೆ ಮಾಡೋದು ಒಂದು ದೃಷ್ಟಿ. ಆದರೆ ಈ ಸಣ್ಣ ಸಣ್ಣ ದೈನಂದಿನ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸುವಂತಹ ಪ್ರಕ್ರಿಯೆ ರಿಸರ್ಚ್ ಮೂಲಕನೇ ಆಗುತ್ತೆ. ಹಾಗಾಗಿ ರಿಸರ್ಚ್ ಬೇಡ ಅನ್ನೋದು ತಪ್ಪು. ನಾನು ಸುಮ್ಮನೆ ಒಂದು ನಿಮಗೆ ಎಕ್ಸಾಂಪಲ್ ಕೇಳ್ತೀನಿ. ನೀವು ಒಂದು ಫೋನ್ ತಗೊಂಡ್ರಿ, ಈ ಫೋನ್ ಸುಮ್ಮನೆ ತಗೊಂಡ್ರೆ ಸುಮಾರು ಡೇಟಾ ಕಲೆಕ್ಷನ್ ಮಾಡಿದ್ರಿ, ಯಾವುದು ತಗೋಬೇಕು, ಯಾವುದು ತಗೋಬಾರ್ದು, ಯಾವುದು ನನ್ನ ಆರ್ಥಿಕ ಪರಿಸ್ಥಿತಿಗೆ ಒಳ್ಳೆಯದು, ನನಗೆ ಇಷ್ಟು ಮೆಗಾಪಿಕ್ಸೆಲ್ ಕ್ಯಾಮರಾ ಬೇಕು, ಇಷ್ಟೆಲ್ಲ ಆದಮೇಲೆ ನೀವು ಒಂದು ನಿರ್ಧಾರ ಮಾಡಿದ್ರಿ. ಇದೇ ಪ್ರಾಸೆಸ್ ರಿಸರ್ಚು. ಹಾಗಾಗಿ ರಿಸರ್ಚ್ ಔಚಿತ್ಯತೆ ಸುಮಾರು ಸರ್ತಿ ಏನಾಗುತ್ತೆ, ನಮ್ಗೆ ಗೊತ್ತಿಲ್ಲದೆ ನಾವು ರಿಸರ್ಚ್ ಮೆಥಡನ್ನು ಪ್ರಾಕ್ಟೀಸ್ ಮಾಡಿಬಿಡ್ತಾ ಇರ್ತೀವಿ. ಹಾಗಾಗಿ ಇದು ಎಲ್ಲರಿಗೂ ಬೇಕು. ನಾನು ಒಂದು ಕ್ಲಿನಿಷಿಯನ್ ಇದ್ದರೆ ಹೌ ಟು ಎಸ್ಟಾಬ್ಲಿಷ್ ಅ ಗುಡ್ ಕ್ಲಿನಿಕಲ್ ಸೆಟಪ್, ಹೌ ಟು ಬಿ ಎ ಗುಡ್ ಕ್ಲಿನಿಷಿಯನ್. ಅಥವಾ ಮುಂದೆ ಏನಾಗುತ್ತೆ ಗೊತ್ತಾ, ನೀವು ಕ್ಲಿನಿಷಿಯನ್ ಆಗಿನೂ ಸಾಕಷ್ಟು ಸಕ್ಸಸ್ ಆದಮೇಲೆ ನಿಮ್ಮ ಸಕ್ಸಸ್ಸು ಜನರಿಗೆ ರೀಚ್ ಆಗಬೇಕು. ಅವಾಗೂ ನನಗೆ ಡೇಟಾ ಬೇಕಾಗತ್ತೆ, ಡೇಟಾ ಫಿಲ್ಟರ್ ಮಾಡಬೇಕು, ಡೇಟಾ ಕ್ಲೀನ್ ಮಾಡಬೇಕು, ಡೇಟಾ ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಮಾಡಿದಾಗ ನನ್ನ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಈಗಂತೂ ಜಗತ್ತು ಒಂದು ಹಳ್ಳಿ ಥರ, ಇಟ್ಸ್ ಅ ಗ್ಲೋಬ್ ಇಸ್ ಅ ವಿಲೇಜ್. ನೀವು ಇಲ್ಲೇ ಕೂತ್ಕೊಂಡು ಜಗತ್ತಿನ ಯಾವ ಮೂಲೆಯಲ್ಲಿರುವಂತಹ ಪೇಷಂಟನ್ನು ಕರಿಬಹುದು, ಅಥವಾ ಆನ್ಲೈನ್ ಕನ್ಸಲ್ಟೇಷನ್ನಿಂದ ಇಲ್ಲೇ ಕನ್ಸಲ್ಟ್ ಮಾಡ್ಬೋದು. ಆ ಥರ ಇರೋದ್ರಿಂದ ರಿಸರ್ಚ್ ಶುಡ್ ಬಿ ಎ ಕಲ್ಚರ್. It's a culture in every activities of one's life, more so in clinical practice.
ನಿಜವಾಗ್ಲೂ ನಮ್ಮ ಅಜ್ಞಾನದ ಒಂದು ಪರದೆಯನ್ನ ಕಳಿಸಿದ್ರಿ ಅಂತ ನಾನು ಹೇಳ್ಬೋದು ಸರ್. ಯಾಕಂದ್ರೆ ಗೊತ್ತಿರಲ್ಲ, ಈ ಒಂದು ಪರ್ಸ್ಪೆಕ್ಟಿವ್ ನಾವು ನೋಡಕ್ ಶುರು ಮಾಡಿದ್ರೆ ಬದುಕು ಈಸಿ ಆಗುತ್ತೆ. ಒಂದು ಒಳ್ಳೆಯ ಪ್ರಶ್ನೆಗಳಿಗೆ, ಅನಿವಾರ್ಯದ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಳೋದೇ ರಿಸರ್ಚ್ನ ಅದೊಂದು ಮೈಂಡ್ ಸೆಟ್ ಆಗಬೇಕು, ಅದೊಂದು ಕಲ್ಚರ್ ಆಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್.